ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಾ ಎಡವಟ್ಟಾಗಿದೆ. 19,000 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಆಗಿರತಕ್ಕಂಥದ್ದು. ಅಕೌಂಟ್ ಇಲ್ಲದವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಜಮೆ ಆಗಿರತಕ್ಕಂಥ ಒಂದು ವಿಚಾರ ಇದೆ. 19,000 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ, ಅಕೌಂಟ್ ಯಾರ್ಯಾರಿಗಿಲ್ವೋ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಸಿಎಜಿ ವರದಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಲೋಪ ಉಲ್ಲೇಖ ಆಗಿದೆ. ಸಿಎಜಿ ಡೇಟಾ ಅನಾಲಿಟಿಕ್ಸ್ ವಿಭಾಗ ನಡೆಸಿರತಕ್ಕಂಥ ಆಡಿಟ್ ಅಲ್ಲಿ ಈ ರೀತಿಯ ಒಂದು ಪತ್ತೆ ಕಂಡುಬಂದಿದೆ. ಸಿಎಜಿ ವರದಿ ಪ್ರಕಾರ 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಆಗಿದೆ. 8,995 ಖಾತೆಗಳಿಗೆ ಸುಮಾರು 1.80 ಕೋಟಿ ಪದೇ ಪದೇ ಜಮೆ ಆಗಿದೆ. 10,36,308 ಫಲಾನುಭವಿಗಳು ಖಾತೆ ಅಂದ್ರೆ ಬ್ಯಾಂಕ್ ಖಾತೆ ಬದಲಿಸಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಬ್ಯಾಂಕ್ ಖಾತೆ ಇಲ್ಲದ 23,262 ಫಲಾನುಭವಿಗಳಿಗೆ ಹಣ ಸಂದಾಯ ಆಗಿದೆ. ಬ್ಯಾಂಕ್ ಖಾತೆ ಇಲ್ಲದವರ ಖಾತೆಗೆ 46.52 ಕೋಟಿ ಸಂದಾಯ ಆಗಿದೆ. ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಸಿಎಜಿ ವರದಿ ಬಗ್ಗೆ ಉಲ್ಲೇಖ ಆಗಿರತಕ್ಕಂಥದ್ದು. ಸಿಎಜಿ ವರದಿ ಆಧರಿಸಿ ಅನರ್ಹರ ಪತ್ತೆಗೆ ಸರ್ಕಾರ ಈಗ ಮುಂದಾಗಿದೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ನೀಡದೆ ಈ ರೀತಿಯ ಒಂದು ಕಳ್ಳಾಟ ನಡೆದಿರತಕ್ಕಂಥದ್ದು. ಸಿಎಜಿ ವರದಿ ಕೇಳಿದ್ರೂ ಕೂಡ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಇನ್ನೂ ಕೂಡ ಕೊಟ್ಟಿಲ್ಲ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 75,000 ಕೋಟಿ ವಿತರಣೆ ಆಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಇದೀಗ ದೊಡ್ಡ ವಿವಾದದ ಕೇಂದ್ರ ಬಿಂದುವಾಗಿದೆ ಅಂತ ಹೇಳಬಹುದು. ಬಡ ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಆರ್ಥಿಕ ಭದ್ರತೆ ನೀಡತಕ್ಕಂಥ ಉದ್ದೇಶದಿಂದ ಆರಂಭ ಆಗಿರತಕ್ಕಂಥ ಈ ಒಂದು ಯೋಜನೆಯಲ್ಲಿ ಈಗ ಭಾರಿ ಲೋಪ, ಅನುಮಾನಾಸ್ಪದ ಹಣ ಜಮೆ, ಒಂದೇ ಬ್ಯಾಂಕ್ ಖಾತೆಗೆ ಹಲವು ಫಲಾನುಭವಿಗಳ ಹೆಸರು, ಖಾತೆ ಇಲ್ಲದವರಿಗೂ ಕೂಡ ಹಣ ಸಂದಾಯ ಆಗಿರತಕ್ಕಂಥ ಗಂಭೀರ ಸಂಗತಿಗಳು ಬೆಳಕಿಗೆ ಬಂದಿದೆ. ಈ ಎಲ್ಲ ವಿಚಾರಗಳನ್ನು ಸಿಎಜಿ ವರದಿ ಉಲ್ಲೇಖಿಸಿರೋದ್ರಿಂದ ಇದು ಕೇವಲ ಆಡಳಿತಾತ್ಮಕ ಗೊಂದಲ ಮಾತ್ರ ಅಲ್ಲ, ಸರ್ಕಾರದ ದೊಡ್ಡ ಫ್ಲಾಗ್ಶಿಪ್ ಯೋಜನೆಯನ್ನೇ ಸಿಸ್ಟಮ್ ಮಟ್ಟದ ದೋಷ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ, ಅಥವಾ ಉದ್ದೇಶಪೂರ್ವಕ ದುರ್ಬಳಕೆ ಆಗಿದೆಯಾ ಅನ್ನುವಂಥ ಇನ್ನೊಂದು ಪ್ರಶ್ನೆ ಈಗ ತೀವ್ರವಾಗಿ ಕೇಳಿಬರ್ತಾ ಇದೆ. ಸಿಎಜಿ ವರದಿಯಲ್ಲಿ ಅಷ್ಟಕ್ಕೂ ಏನಿದೆ? ಒಂದೇ ಬ್ಯಾಂಕ್ ಖಾತೆ ಇರತಕ್ಕಂಥ 19,020 ಫಲಾನುಭವಿಗಳಿದ್ದಾರೆ. 8,995 ಫಲಾನುಭವಿಗಳಿಗೆ ಪುನರಾವರ್ತಿತವಾಗಿ ಹಣ ಸಂದಾಯ ಆಗಿದೆ. ಬ್ಯಾಂಕ್ ಖಾತೆ ಇಲ್ಲದ 10,36,308 ಫಲಾನುಭವಿಗಳಿಗೆ ಹಣ ಸಂದಾಯ ಆಗಿದೆ. ಬ್ಯಾಂಕ್ ಖಾತೆ ಇಲ್ಲದ 23,262 ಫಲಾನುಭವಿಗಳಿಗೆ ಹಣ ಸಂದಾಯ ಆಗಿದೆ. ಡಿಬಿಟಿ ಮೂಲಕ ಜಮೆ ಆಗ್ತಕ್ಕಂಥ ಹಣ ಬ್ಯಾಂಕ್ ಖಾತೆ ಇಲ್ಲದೆ ಜಮೆ ಆಗಿದ್ದು ಹೇಗೆ? ಖಾತೆ ಇಲ್ಲದೆ ಹಣ ಜಮೆ ಆಗಿದ್ದು ಹೇಗೆ? ಇದಿಷ್ಟು ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕಟ್ಟಿದೆ. ಸಿಎಜಿ ವರದಿ ಪ್ರಕಾರ 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಲಿಂಕ್ ಆಗಿದೆ ಅಂತಕ್ಕಂಥ ಒಂದು ಅಂಶವೇ ಮೊದಲ ದೊಡ್ಡ ಶಾಕ್. ಇದು ಅಂದ್ರೆ ಒಂದೇ ಖಾತೆಯನ್ನ ಹಲವರು ಬಳಸಿರ್ತಕ್ಕಂಥ ಚಿತ್ರ ಕಾಣ್ತಾ ಇದೆ ಇದರಲ್ಲಿ. ಇದು ಎರಡು ರೀತಿಯ ಅನುಮಾನ ಸೃಷ್ಟಿ ಮಾಡುತ್ತೆ. ಒಂದು, ನಿಜವಾದ ಫಲಾನುಭವಿಗಳ ಕುಟುಂಬದ ಒಳಗಡೆ ಖಾತೆ ಹಂಚಿಕೆ ಆಗಿದೆಯಾ, ಅಥವಾ ನಕಲಿ ಅನರ್ಹ ಫಲಾನುಭವಿಗಳ ಹೆಸರಲ್ಲಿ ಒಂದೇ ಖಾತೆಗೆ ಹಣ ಹರಿಸ್ತಕ್ಕಂಥ ಮಾದರಿ ನಡೆದಿದೆಯಾ? ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಎಸ್ ರಂಜನ್, ಈಗ ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿರತಕ್ಕಂಥ 19,020 ಒಂದೇ ಖಾತೆ ಪ್ರಕರಣಗಳು ನಿಜವಾಗಿ ಡೂಪ್ಲಿಕೇಟ್ ಫಲಾನುಭವಿಗಳ ಅಥವಾ ಕುಟುಂಬದ ಒಳಗಿನ ಒಂದೇ ಖಾತೆ ಬಳಕೆಯ ಪ್ರಕರಣಗಳ ಏನಿದು ಸ್ಪಷ್ಟ ಮಾಹಿತಿ ಕೊಡೋದಾದ್ರೆ?
ರಂಜನ್. ಆ, ಹೇಮಂತ್ ಕುಮಾರ್ ಖಂಡಿತವಾಗ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ ಮರುದಿನವೇ ಈ ಒಂದು ಗೃಹಲಕ್ಷ್ಮಿ ವಿಚಾರವಾಗಿ ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು 100 ಕೋಟಿಗಿಂತ ಅಧಿಕ ಹಣ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ, ಈ ಹಿನ್ನೆಲೆಯಲ್ಲಿ ನಾವು ಪರಿಷ್ಕರಣೆ ಮಾಡ್ತಿದೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಈಗಾಗಲೇ ಏನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆದಂತಹ ಲೋಪಗಳ ಕುರಿತು ವರದಿಗಾಗಿ ಸಿಎಜಿ ಅವರ ಬಳಿ ಒಂದಿಷ್ಟು ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಸಿಎಜಿ ಡಾಟಾ ಅನಾಲಿಟಿಕ್ಸ್ ವಿಭಾಗ ನಡೆಸಿದಂತಹ ಆಡಿಟ್ ನಲ್ಲಿ ಸಾಕಷ್ಟು ಲೋಪದೋಷಗಳು ಪತ್ತೆ ಆಗಿರುವಂತದ್ದು. ಅದರಲ್ಲಿ ನೀವು ಹೇಳದಂಗೆ ಒಂದೇ ಬ್ಯಾಂಕ್ನ ಖಾತೆಗೆ ಹಲವು ಫಲಾನುಭವಿಗಳು ಬಳಸಿರುವುದು ಬೆಳಕಿಗೆ ಬಂದಿರುವಂತದ್ದು. ಸಿಎಜಿ ವರದಿ ಪ್ರಕಾರ ಸುಮಾರು 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಇದೆ ಅನ್ನುವಂತ ಮಾಹಿತಿ ಕೂಡ ಬಹಿರಂಗವಾಗಿರುವಂತದ್ದು. ಸುಮಾರು 8,995 ಖಾತೆಗಳಿಗೆ 1.80 ಕೋಟಿ ಪದೇ ಹಣವನ್ನ ನೇರವಾಗಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕ್ರೆಡಿಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಬಹಿರಂಗವಾಗ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 10,36,308 ಫಲಾನುಭವಿಗಳು ಬ್ಯಾಂಕ್ ಖಾತೆ ಬದಲಿಸಿರುವುದು ಬೆಳಕಿಗೆ ಬಂದಿದೆ. ಒಂದ್ ಕಡೆಯಿಂದಾಗಿ ಬ್ಯಾಂಕ್ ಖಾತೆನೇ ಇಲ್ಲದೆ ಸುಮಾರು 23,862 ಜನ ಫಲಾನುಭವಿಗಳಿಗೆ ಹಣ ಸಂದಾಯವಾಗಿರುವಂತದ್ದು. ಸಾಕಷ್ಟು ಲೋಪದೋಷಗಳು ಇಲ್ಲಿ ಪತ್ತೆ ಆಗಿದೆ. ಬ್ಯಾಂಕ್ ಖಾತೆ ಇಲ್ಲದವರಿಗೆ ಸುಮಾರು 46.52 ಕೋಟಿ ಹಣ ಸಂದಾಯವಾಗಿದೆ ಅನ್ನೋದು ಸಿಎಜಿ ನಡೆಸಿದಂತಹ ಡೇಟಾ ಅನಾಲಿಟಿಕ್ಸ್ ವಿಭಾಗ ನಡೆಸಿದಂತಹ ಆಡಿಟ್ ನಲ್ಲಿ ಬಹಿರಂಗವಾಗಿರುವಂತದ್ದು. ಮುಖ್ಯಮಂತ್ರಿಗಳ ಸಭೆಯಲ್ಲೂ ಸಿಎಜಿ ವರದಿ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಸದ್ಯ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಸುಮಾರು 1,30,30,00,000 ಜನ ಫಲಾನುಭವಿಗಳು ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಸಿಎಜಿ ವರದಿ ಬಗ್ಗೆ ಉಲ್ಲೇಖ ಮಾಡಿ ಸಿಎಜಿ ವರದಿಯನ್ನ ಆಧರಿಸಿ ಈಗ ಅನರ್ಹ ಪತ್ತೆಗೆ ಮತ್ತೆ ಸರ್ಕಾರ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಮಾಹಿತಿ ನೀಡದೆ ಕಳ್ಳಾಟ ಮಾಡಲಾಗಿದೆ ಅನ್ನೋದು ಕೂಡ ಬಹಿರಂಗವಾಗ್ತಿರುವಂತದ್ದು. ಒಟ್ಟಾರೆಯಾಗಿ ತಮ್ಮ ಇಲಾಖೆಯಲ್ಲಿರುವಂತಹ ಲೋಪದೋಷಗಳಿಗೆ ಕುಂದುಕೊರತೆಗಳನ್ನು ಮುಚ್ಚಿಕೊಳ್ಳಕ್ಕೆ ಈ ರೀತಿ ಮಾಡಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ತನಿಖೆ ಆಗ್ತಿರುವಂತದ್ದು. ಹೇಮಂತ್ ಕುಮಾರ್, ಅಂದ್ರೆ ಈ ವರದಿ ಆಧರಿಸಿ ಸರ್ಕಾರ ಅನರ್ಹ ಫಲಾನುಭವಿಗಳ ಪತ್ತೆ, ನೀವು ಹೇಳಿದಾಗೆ ಹಣ ವಾಪಸ್ ವಸೂಲಿ ಹಾಗೂ ಹೊಣೆಗಾರರ ವಿರುದ್ಧ ಕ್ರಮ, ಅಂದ್ರೆ ಈ ಮೂರರಲ್ಲಿ ಯಾವ ಹಂತದಿಂದ ಈ ಒಂದು ಇದು ಶುರುವಾಗಿದೆ ಅಂತ? ಹೇಮಂತ್ ಕುಮಾರ್, ಇಲ್ಲಿ ನೀವು ಕೇಳಿದಂಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅಂದ್ರೆ ಸಿಎಜಿ ಕೊಟ್ಟಿರುವಂತಹ ಆಡಿಟ್ ರಿಪೋರ್ಟ್ ನಲ್ಲಿ, ವರದಿ ರಿಪೋರ್ಟ್ ನಲ್ಲಿ ಒಂದೇ ಖಾತೆಯಲ್ಲಿರುವಂತಹ ಬ್ಯಾಂಕ್ ಸುಮಾರು 19,020 ಜನ ಇದ್ರಲ್ಲ, ಈ ಒಂದು ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ. ಜೊತೆಗೆ 8,995 ಫಲಾನುಭವಿಗಳ ಖಾತೆಗೆ ರಿಪೀಟೆಡ್ ಹಣ, ಅಂದ್ರೆ ಒಂದು ಸಲ ಒಂದು ತಿಂಗಳದ ಅಮೌಂಟ್ ಹಾಕ್ತಾರೆ, ನೆಕ್ಸ್ಟ್ ಅದೇ ತಿಂಗಳು ಮತ್ತೊಂದು ಸಲ ಅವರ ಅಕೌಂಟಿಗೆ ಹಣ ಜಮೆಯಾಗಿರುವಂತದ್ದು. ಇದರಲ್ಲಿ ಸುಮಾರು 8,995 ಜನರ ಪತ್ತೆ ಆಗಿದೆ. ಒಂದ್ ಕಡೆಯಿಂದಾಗಿ ಬ್ಯಾಂಕ್ ಖಾತೆನೇ ಇಲ್ಲದೆ ನೇರವಾಗಿ ಡಿಬಿಟಿ ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮೂಲಕ ಹಣ ಜಮಾವಣೆ ಹೇಗಾಗಿದೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಇದೆಲ್ಲ ಕೆಲಸವನ್ನ ಮಾಡುವಂತ ಇಲಾಖೆ ಯಾವ್ದು ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಡುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ನಾವು ಯಾವ ಒಂದು ಇಲಾಖೆಯನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು, ಯಾಕಂದ್ರೆ ಸರಿಯಾದಂತಹ ಮಾಹಿತಿಯನ್ನು ಕೊಡದೆ ಇಲಾಖೆಯ ಅಧಿಕಾರಿಗಳು ಕಳ್ಳಾಟ ಮಾಡಿದ್ದಾರಾ ಅನ್ನೋದು ಕೂಡ ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಖಾತೆ ಇಲ್ಲದೆ ಹಣ ಖಾತೆಯನ್ನು ಅಕೌಂಟೇ ಇಲ್ಲದೆ ಆ ಒಂದು ಇರುವಂತ ಪ್ರೀವಿಯಸ್ ಅಕೌಂಟಿಗೆ ಹೆಂಗ್ ಇವರು ಹಣವನ್ನು ಹಾಕಿದ್ರು ಅಂದ್ರೆ, ಈ ಹಿಂದೆ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ನೋಂದಾಯಿಸುವ ಸಂದರ್ಭದಲ್ಲಿ ಯಾವ ಬ್ಯಾಂಕ್ ಖಾತೆ ಇದೆ ಆ ಒಂದು ಬ್ಯಾಂಕ್ ಖಾತೆ ಪ್ಲಸ್ ಆಧಾರ್ ಕಾರ್ಡ್ ಕನೆಕ್ಟ್ ಆಗಿರೋದು, ಅಂದ್ರೆ ಅಟ್ಯಾಚ್ ಆಗಿರ್ಬೇಕು ಅಥವಾ ನೋಂದಣಿ ಆಗಿರ್ಬೇಕು ಅನ್ನುವಂಥದ್ರಲ್ಲಿ ಒಂದಿಷ್ಟು ಸಲಹೆ ಸೂಚನೆಗಳಿದ್ವಲ್ಲ, ಅದು ಕೂಡ ಫಾಲೋ ಆಗಿದೆಯಾ? ಅದರಲ್ಲಿ ಯಾವ ರೀತಿಯಾಗಿ ಸರ್ಕಾರಕ್ಕೆ ಸರ್ಕಾರದ ಕಣ್ಣಿಗೆ ಮಣ್ಣನ್ನು ಇರಿಸುವಂತ ಕೆಲಸ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ತನಿಖೆ ಆಗ್ಬೇಕಾಗಿದೆ. ಈಗಾಗಲೇ ಸಿಎಜಿ ಕೊಟ್ಟಿರುವಂತಹ ವರದಿ ಜೊತೆಗೆ ಈ ಒಂದು ಆಡಿಟ್ ರಿಪೋರ್ಟ್ ನ ಸಂಪೂರ್ಣ ವರದಿಯನ್ನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಗ್ಯಾರಂಟಿ ಪರಿಷ್ಕರಣೆ ಸಮಿತಿಯಲ್ಲಿ ಕೂಡ ಈ ಒಂದು ವರದಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಇಲಾಖೆಯಲ್ಲಿ ನಡೆದಂತಹ ಈ ರೀತಿಯ ಕಳ್ಳಾಟ ಬಗ್ಗೆ ಕೂಡ ಸಿಎಂ ಗಮನಕ್ಕೆ ಬಂದಿದೆ. ಆಗ ಮುಂದಿನ ದಿನಗಳಲ್ಲಿ ಈ ಒಂದು ಕುರಿತು ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ರಾಜ್ಯ ಸರ್ಕಾರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡುತ್ತೆ ಅನ್ನೋದು ಕೂಡ ಈಗ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಈಗ ಪ್ರೆಸಿಡೆಂಟ್ ಈ ಒಂದು ಇಲಾಖೆಗೆ ಯಾರೊಬ್ಬ ಮಿನಿಸ್ಟರ್ ಅಲ್ಲ, ಪ್ರೀವಿಯಸ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗಿದ್ದು ಈ ಒಂದು ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಮುಂಬರುವ ದಿನಗಳಲ್ಲಿ ಈ ಬಗ್ಗೆ ಸರ್ಕಾರ ಯಾವ ರೀತಿಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಹೇಮಂತ್ ಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.